ನಮಸ್ಕಾರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಜನನೀ ಜನ್ಮ ಸೌಖ್ಯಾನಾಂ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕ. ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದುದು. ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ. ಎಲ್ಲವೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದುದು. ಈ ಗ್ರಹಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ. ಈ ಸಿದ್ಧಾಂತದ ಸಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ. ಸಂಹಿತಾ ಸ್ಕಂದದಲ್ಲಿ ಗ್ರಹಣ, ಗ್ರಹಾದಿಗಳು, ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ. ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ, ನಕ್ಷತ್ರ, ಜೊತೆಗೆ ಲಗ್ನ, ಜೊತೆಗೆ ರಾಶಿ, ಈ ರಾಶಿ ಫಲ. ಈ 2025 ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಉಂಟಾಗತ್ತೆ, ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ, ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ, ಶನಿಯ ಫಲಾಫಲಗಳೇನು, ಬೃಹಸ್ಪತಿಯ ಫಲಾಫಲಗಳೇನು, ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ, 2025 ಶುಭಾಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ, ನಿಮ್ಮ ಜೀವನ ಹೇಗಾಗತ್ತೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ, ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ, ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ, ಮತ್ತು ನಿಮ್ಮ ಮನಸ್ಸಿನಲ್ಲಿ ಮನಕ್ಲೇಶ ಅಂತಕ್ಕಂಥದ್ದು ಯಾವಾಗ ಆಗತ್ತೆ, ಈ 2025ರಲ್ಲಿ ಶುಭ ಫಲಗಳು ನಿಮಗೆ ಎಷ್ಟು, ಅಶುಭ ಫಲಗಳು ನಿಮಗೆ ಎಷ್ಟು, ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ. ಈ ರಾಶಿ ಫಲದಲ್ಲಿ 12 ರಾಶಿಗಳು ಇರುತ್ತೆ. ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು 2025ರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರೆಗೆ ಈಗ 2025ರ ವರ್ಷ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ, ವರ್ಷದ ಮೊದಲ ಭಾಗದಲ್ಲಿ 3ನೇ ಮನೆಯಲ್ಲಿ ಶನಿ, 6ನೇ ಮನೆಯಲ್ಲಿ ಗುರು ದುಃಖಗಳನ್ನು ಕೊಡ್ತಾನೆ. ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ತಾನೇ ಮನಸ್ಸಿನಲ್ಲಿ ದುಃಖವನ್ನು ಪಡ್ತಕ್ಕಂಥ ಪರಿಸ್ಥಿತಿಗಳನ್ನು, ಸಾಲಕ್ಕೆ ಬಡ್ಡಿ ಕಟ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು, ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿಗಳನ್ನು, ಚಂಚಲತನಗಳನ್ನು ಹೆಚ್ಚಾಗಿ ಕೊಡ್ತಾನೆ. ಆದರೆ ಶನಿ ಸ್ವಕ್ಷೇತ್ರದಲ್ಲಿ ಇರೋದರಿಂದ ಎಲ್ಲವನ್ನೂ ಕೂಡ ಎಲ್ಲೋ ಒಂದು ಕಡೆ ಗುರು ರಂಧ್ರಗಳನ್ನು ಮಾಡಿದರೆ ಆ ರಂಧ್ರಗಳನ್ನು ಮುಚ್ಚತಕ್ಕಂಥ ಕೆಲಸವನ್ನು ಈ ಶನಿ 3ನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಒಂದು ಪರಿಸ್ಥಿತಿಯಿಂದ ಬರ್ತಕ್ಕಂಥ ಫಲದಿಂದ ಸ್ವಲ್ಪ ಮಟ್ಟಿಗೆ ಹಣದ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಇನ್ನು ವರ್ಷದ ಅರ್ಧ ಭಾಗದಿಂದ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ, ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ.
ಈ ಧನುಸ್ಸು ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವನ್ನ ಬಂದಾಗ, ಧನುಸ್ಸು ರಾಶಿಗೆ ಅಧಿಪತಿ ಗುರು, ರಾಶ್ಯಾಧಿಪತಿಯೇ ಸಪ್ತಮ ಸ್ಥಾನದಲ್ಲಿ ಜಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಬಹಳಷ್ಟು ಅನುಕೂಲಗಳು, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾನೆ ಯಾರು? ಬೃಹಸ್ಪತಿ. ಇನ್ನು ಶನಿ ಬೃಹಸ್ಪತಿಯ ಗ್ರಹಕ್ಕೆ ಹೋಗ್ತಾನೆ ಸಂಚಾರಕ್ಕೆ. ಮೀನ ರಾಶಿಗೆ ಅಧಿಪತಿ ಗುರು, ಧನುರ್ಮೀನಕ್ಕೆ ಗುರು ಅಧಿಪತಿ. ಹಾಗಾಗಿ ಗುರುವಿನ ಕ್ಷೇತ್ರದಲ್ಲಿ ಇರುವುದರಿಂದ ನೋಡಿ, ದೊಡ್ಡ ದೊಡ್ಡ ಕೆಲಸಗಳನ್ನು ಈ ಧನುಸ್ಸು ರಾಶಿಯವರು ಮಾಡ್ತಕ್ಕಂಥ ಒಂದು ಯೋಗಗಳು ಹೆಚ್ಚಾಗಿ ಕಂಡುಬರುತ್ತೆ. ಅದಕ್ಕೆ ಹೇಳುವುದು ರವಿ ಗುರು ಯೋಗ, ಗಜಕೇಸರಿ ಯೋಗ ಹೇಗೆ ಶುಭ ಫಲಗಳು ಕೊಡ್ತಕ್ಕಂಥ ಯೋಗಗಳನ್ನು ನಾವು ಹೇಳ್ತೀವೋ ಹಾಗೆ ಅಂಥ ಒಂದು ಶುಭ ಫಲಗಳನ್ನು ಕೊಡ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಇವರಿಗೆ ಬರುತ್ತೆ. ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನದ ಉದ್ಯೋಗ ಅಧಿಕಾರ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಹೆಚ್ಚಿನ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಧನುಸ್ಸು ರಾಶಿಯವರು ಆರೋಗ್ಯದ ಕಡೆ ಗಮನವನ್ನು ಹರಿಸಿ, ಅಂದರೆ ಶರೀರದಲ್ಲಿ ಈಗಾಗಲೇ ಆಯಾಸಗಳನ್ನು ಅಥವಾ ಶರೀರದಲ್ಲಿ ವ್ಯತ್ಯಾಸಗಳನ್ನು ಈಗಾಗಲೇ ನೋಡ್ತಾ ಇದ್ದೀರಾ, ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಧನ್ವಂತರಿ ಮಹಾವಿಷ್ಣುವೇ ನಮಃ. ದೊಡ್ಡವರು ಹೇಳ್ತಾರೆ ವೈದ್ಯೋ ನಾರಾಯಣೋ ಹರಿಹಿ. ನೋಡಿ, ವೈದ್ಯರ ಬಳಿ ಚಿಕಿತ್ಸೆ ಅಂತಕ್ಕಂಥದ್ದಕ್ಕೆ ನಾವು ಹೋಗ್ತೀವಿ, ಆದರೆ ಅವರ ಕರ್ತವ್ಯ ಅವರವನ್ನು ಮಾಡಿ ಅವರು ಹೇಳ್ತಾರಂತೆ, ಮೇಲೊಬ್ಬ ಇದ್ದಾನೆ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ, ಮೇಲೊಬ್ಬ ಇದ್ದಾನೆ, ಅವನು ನೋಡ್ಕೋತಾನೆ. ಅದಕ್ಕೆ ಹೇಳುವುದು ಅವರ ಕೊಡ್ತಕ್ಕಂಥ ಚಿಕಿತ್ಸೆ ನಮಗೆ ನಮ್ಮ ಬಾಡಿಗೆ ಸಮತೋಲನವನ್ನು ಕಾಪಾಡಿಕೊಂಡು ಅಡ್ಜಸ್ಟ್ ಆಗಬೇಕು, ಅದು ಕಾರ್ಯಗತವಾಗಬೇಕು. ಅಂದರೆ ವೈದ್ಯೋ ನಾರಾಯಣೋ ಹರಿಹಿ, ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಅಂತಕ್ಕಂಥದ್ದು ಇರಬೇಕು. ಇಲ್ಲಾಂದರೆ ರಾಂಗ್ ಮೆಡಿಸಿನ್ ಆಗಿಬಿಡುತ್ತೆ, ರಾಂಗ್ ಟ್ರೀಟ್ಮೆಂಟ್ ಆಗಿಬಿಡುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ ಆದಷ್ಟು ನೀವು ಒಳ್ಳೆಯ ಕೆಲಸಗಳನ್ನು ಹೆಚ್ಚಾಗಿ ಮಾಡ್ತೀರಾ. ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅಶ್ವತ್ಥವೃಕ್ಷ ಪ್ರದಕ್ಷಿಣೆ, ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ನಾವು ಕೂಡ ನಿಮ್ಮ ಅಧಿಪತಿಯಾಗಿರ್ತಕ್ಕಂಥ ದಕ್ಷಿಣ ಮೂರ್ತಿಯನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ.